ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ವಿದ್ಯಾರ್ಥಿಗಳಿಗೆ SNQ ಕೋಟಾ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸನ್ನು ಕೊಡ್ತೀನಿ ಸೆಕೆಂಡ್ ರೌಂಡಲ್ಲಿ. ಓಕೆನಾ, ಈಗ ನಮಗೆ ಸೆಕೆಂಡ್ ರೌಂಡಲ್ಲಿ SNQ ಕೋಟಾದಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುವಂಥ ಚಾನ್ಸಸ್ ಇದೆಯಾ ಅಂತ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಹಾಗೇನು ನಮಗೆ ಸೆಕೆಂಡ್ ರೌಂಡಲ್ಲಿ SNQ ಕೋಟಾ ಸೀಟ್ ಸಿಕ್ಕಿದ್ರೆ ನಮಗೆ ಫೀಸ್ ಎಷ್ಟಿರುತ್ತೆ, ಫೀಸ್ ಸೇಮ್ ಇರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಎಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಷನನ್ನು ಕೊಡ್ತೀನಿ. ನಿಮಗೆ ಸೆಕೆಂಡ್ ರೌಂಡಲ್ಲಿ SNQ ಕೋಟಾ ಸೀಟ್ ಅಲಾಟ್ಮೆಂಟ್ ಆಗುವಂತಹ ಪಾಸಿಬಿಲಿಟಿ ಇದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಖಂಡಿತವಾಗ್ಲೂ ಇಂಫಾರ್ಮೇಟಿವ್ ಆಗಿರುತ್ತೆ. ಆ್ಯಂಡ್ ಹಾಗೇನೋ ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ನಿಮಗೆ ಈಗ KCET ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ಮಾತ್ರ ಓನ್ಲಿ ಇದು ಬಂದುಬಿಟ್ಟು SNQ ಕೋಟಾ ಆದರೆ ಅಪ್ಲಿಕೇಬಲ್ ಆಗುವಂಥದ್ದು. ಸೊ ಈ ಸೂಪರ್ ನ್ಯೂಮರರಿ ಕೋಟಾ ಬಂದುಬಿಟ್ಟು ಇದಕ್ಕೆ ಎಲಿಜಿಬಿಲಿಟಿ ಸಿಂಪಲ್ಲು. ನಿಮ್ಮ ಒಂದು ಫ್ಯಾಮಿಲಿ ಆನ್ಯಲ್ ಇನ್ಕಮ್ ಬಂದುಬಿಟ್ಟು ಬಿಲೋ 8 lakhs ಇತ್ತು ಅಂತ ಅಂದ್ರೆ ಪ್ರತಿಯೊಂದು ಸ್ಟೂಡೆಂಟ್ಸೂ ಸಹ ಎಲಿಜಿಬಲ್ ಇರ್ತೀರಾ. ಜೊತೆಗೆ ಏನು ಅಂತಂದರೆ ಇದಕ್ಕೆಲ್ಲೂ ಸಪ್ರೇಟಾಗಿ ಅಪ್ಲೈ ಮಾಡೋವಂಥ ಅವಶ್ಯಕತೆ ಇಲ್ಲ ಅಥವಾ ಕ್ಲೇಮ್ ಮಾಡುವಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಹಾಗೇನೂ ಸಹ SNQ ಕೋಟಾ ಬಂದುಬಿಟ್ಟು ಪ್ರತಿ ಇಂಜಿನಿಯರಿಂಗ್ ಕಾಲೇಜಲ್ಲೂ ಸಹ 5% ಆಫ್ ದಿ ಸೀಟ್ಸ್ ಬಂದುಬಿಟ್ಟು SNQ ಕೋಟಾ ಅಂಡರಲ್ಲಿ ಆದರೆ ಕೊಡ್ತಾರೆ. ಓಕೆನಾ, ಸೊ ಈಗಾಗಲೇ ಫಸ್ಟ್ ರೌಂಡಲ್ಲಿ SNQ ಕೋಟಾ ಬಂದುಬಿಟ್ಟು ಸಾಕಷ್ಟು ಸ್ಟೂಡೆಂಟ್ಸ್ಗಾದರೆ ಸೀಟ್ ಅಲಾಟ್ಮೆಂಟ್ ಆಗಿದೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಅಡ್ಮಿಷನನ್ನು ತಗೊಂಡಿದ್ದಾರೆ. ಸೊ ಅವ್ರಿಗೆಲ್ಲ ಫೀಸ್ ಎಷ್ಟಿದೆ ಅಂತ ಅಂದರೆ ನೀವು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡ್ಬೋದು. SNQ ಕೋಟಾದಲ್ಲಿ ಸೀಟ್ ಅಲಾಟ್ಮೆಂಟ್ ಆಯಿತು ಅಂತ ಅಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ಫೀಸ್ ಎಷ್ಟಿರುತ್ತೆ ಅಂತ ಅಂದರೆ ಇಲ್ಲಿ ನೋಡಿ, SNQ ಇಂಜಿನಿಯರಿಂಗ್ ಕೋರ್ಸಸ್ ಇನ್ ರೂಪೀಸ್ ಅಂತ ಇದೆ. ಗೌರ್ಮೆಂಟ್ ಕಾಲೇಜಸಲ್ಲಿ ಏನಾದರೂ ಆದರೆ 20,610 ರೂಪೀಸು, UVCL ಆದರೆ 20,610 ರೂಪೀಸು. ಫಾರ್ ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸಲ್ಲಿ 20,610 ರೂಪೀಸು. VTU ಅಲ್ಲೂ ಸಹ 20,610 ರೂಪೀಸ್ ಇರುತ್ತೆ. ಜೊತೆಗೆ ಇಲ್ಲಿ ಟೈಪ್ 1 ಟೈಪ್ 2 ಕಾಲೇಜಸಲ್ಲಿ ಆ್ಯಂಡ್ ಹಾಗೇನು ಡೀಮ್ಡು ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಯಿತು ಅಂತ ಅಂದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಟೈಪ್ 1 ಟೈಪ್ 2 ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅಲ್ಲಿ ಬಂದುಬಿಟ್ಟು ನಿಮಗೆ ಎಷ್ಟಿರುತ್ತೆ ಅಂತಂದರೆ SNQ ಕೋಟಾದಲ್ಲಿ ಬಂದುಬಿಟ್ಟು 30,610 ರೂಪೀಸ್ ಇರುತ್ತೆ. ಓಕೆನಾ, ಸೊ ಈ 30,610 ರೂಪೀಸು 20,610 ರೂಪೀಸ್ ಏನಿರುತ್ತೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದ್ದ ಆದಮೇಲೆ ಅಲ್ಲಿ ನೀವು ಫೀಸನ್ನು ಪೇ ಮಾಡೋದಕ್ಕೆ ಹೋದಾಗ ಜಸ್ಟ್ ನಿಮಗೆ ಅಷ್ಟೇ ಒಂದು ಫೀಸ್ ಆದರೆ ತೋರಿಸುತ್ತೆ. ಓಕೆನಾ, ಇದು SNQ ಕೋಟಾ ಅಂತ ಅಂದ್ರೆ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸಿಗೆ ಒಂದು ಡೌಟ್ ಇದೆ. ಈಗ ಫಸ್ಟ್ ರೌಂಡಲ್ಲೇ ಎಲ್ಲ ಒಂದು ಸೀಟ್ಸು ಫಿಲ್ ಆಗಿಬಿಟ್ಟಿರ್ತಾವಲ್ವಾ, SNQ ಕೋಟಾಗೆ ಸೆಕೆಂಡ್ ರೌಂಡಿಗೆ ಸಿಗುತ್ತಾ ಅಂತ ಅಂದ್ರೆ ಖಂಡಿತವಾಗ್ಲೂ ಸಹ ಸೆಕೆಂಡ್ ರೌಂಡಲ್ಲಿ SNQ ಕೋಟಾ ಸೀಟ್ ಅಲಾಟ್ಮೆಂಟ್ ಆಗುವಂಥ ಚಾನ್ಸಸ್ ಇದೆ, ಪಾಸಿಬಿಲಿಟೀಸ್ ಇದೆ. ಆ್ಯಂಡ್ ಈವನ್ ಈಗಾಗಲೇ ಲಾಸ್ಟ್ ಇಯರ್ಸಲ್ಲಿ ಎಷ್ಟೋ ಸ್ಟೂಡೆಂಟ್ಸಿಗೆ ಸೆಕೆಂಡ್ ರೌಂಡಲ್ಲಿ SNQ ಕೋಟಾದಲ್ಲಿ ಸೀಟ್ ಅಲಾಟ್ಮೆಂಟ್ ಆದರೆ ಆಗಿದೆ. ಸೊ ಯಾವ ರೀತಿ ಏನು ಅಂತ ಅಂದರೆ ಸಿಂಪಲಾಗಿ ಹೇಳ್ತೀನಿ ನೋಡಿ. ಫಸ್ಟ್ ರೌಂಡ್ ರಿಸಲ್ಟ್ಸ್ ಬರುತ್ತೆ. ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಇಲ್ಲಿ ಎವ್ರಿ ಕಾಲೇಜಲ್ಲೂ ಸಹ 5% ಆಫ್ ದಿ ಸೀಟ್ಸ್ ಏನಿರ್ತವೆ, 5% ಆಫ್ ದಿ ಸೀಟ್ಸ್ ಬಂದುಬಿಟ್ಟು SNQ ಕೋಟಾಗೆ ಅಲಾಟ್ಮೆಂಟ್ ಮಾಡಿರ್ತಾರೆ. ಈಗ SNQ ಕೋಟಾ ಸಿಕ್ಕಿರುವಂಥ ಸ್ಟೂಡೆಂಟ್ಸು ಪ್ರತಿಯೊಬ್ಬರೂ ಅಡ್ಮಿಷನನ್ನು ತಗೊಂಡಿರ್ತಾರ ಅಂತಂದರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಅಡ್ಮಿಷನ್ ತಗೊಂಡಿರಲ್ಲ. ಕೆಲವೊಬ್ಬರು ಬಂದು ಚಾಯ್ಸ್ 3ನ ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಮಾಡ್ಕೊಂಡಿರ್ತಾರೆ. ಆ ಒಂದು ಸೀಟ್ಸನ್ನು ಸಹ ಆ ಒಂದು SNQ ಕೋಟಾ ಈಗ ಅವ್ರಿಗೇನು ಕೊಟ್ಟಿರ್ತಾರೆ ಆ ಒಂದು SNQ ಕೋಟಾ ಬಂದುಬಿಟ್ಟು ನಿಮಗೆ ಸೆಕೆಂಡ್ ರೌಂಡಿಗೆ ಆದರೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಆ ಒಂದು ಮೀಸಲಾತಿ ಏನಿತ್ತು ಆ ಒಂದು ಮೀಸಲಾತಿ ಬಂದುಬಿಟ್ಟು ಸೆಕೆಂಡ್ ರೌಂಡಿಗೆ ಬೇರೆ ಸ್ಟೂಡೆಂಟ್ಸಿಗಾದರೆ ಅಲಾಟ್ಮೆಂಟನ್ನು ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಪಾಸಿಬಿಲಿಟಿ ಏನಿದು ಅಂತ ಅಂದ್ರೆ ಈಗ ಸ್ಟೂಡೆಂಟ್ ಬಂದುಬಿಟ್ಟು SNQ ಕೋಟಾದಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಆ ಸ್ಟೂಡೆಂಟು ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೋತಾನೆ, ಅಂದ್ರೆ ಸೀಟ್ನ ಹೋಲ್ಡ್ ಮಾಡ್ಕೋತಾನೆ. ಸೀಟ್ನ ಹೋಲ್ಡ್ ಮಾಡಿಕೊಂಡು ಈಗ ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದಾನೆ. ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದಾಗ ಸೆಕೆಂಡ್ ರೌಂಡ್ ರಿಸಲ್ಟ್ಸಲ್ಲಿ ಬಂದುಬಿಟ್ಟು ಆ ಸೀಟ್ ಸಿಗದೆ ಬೇರೆ ಸೀಟ್ ಸಿಕ್ತು ಅಂತ ಅಂದ್ರೆ ಈಗ ಅಲ್ಲಿ ಏನು ಸೀಟ್ ಹೋಲ್ಡ್ ಮಾಡಿರ್ತಾನೆ ಆ ಒಂದು ಸೀಟ್ ಅಲ್ಲದೆ ಮೇಲೆ ಇರುವಂಥ ಕಾಲೇಜಸ್ಸಲ್ಲಿ ಯಾವುದಾದ್ರೂ ಸೀಟ್ ಸಿಕ್ಕಿದಾಗ ಅವ್ರಿಗೆ ಏನು SNQ ಕೋಟಾದಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತೋ ಆ ಒಂದು ಸೀಟ್ ಅವ್ರಿಗೆ ಕ್ಯಾನ್ಸಲ್ ಆಗಿಬಿಟ್ಟು ಇಲ್ಲಿ ಬೇರೆ ಸ್ಟೂಡೆಂಟ್ಸಿಗಾದರೆ ಬರುತ್ತೆ. ಓಕೆನಾ, ಬೇರೆ ಸ್ಟೂಡೆಂಟ್ಸಿಗಾದರೆ ಸಿಗುತ್ತೆ. ಸೊ ಆ ರೀತಿ ವರ್ಕ್ ಆಗುವಂಥದ್ದು. ಹಾಗಾಗಿ ಖಂಡಿತವಾಗ್ಲೂ ಏನಾದರೂ ಚಾನ್ಸಸ್ ಇದೆಯಾ, ಪಾಸಿಬಿಲಿಟೀಸ್ ಇದೆಯಾ ಅಂತ ಅಂದರೆ ಪಾಸಿಬಿಲಿಟೀಸ್ ಅಂತೂ ಖಂಡಿತವಾಗ್ಲೂ ಇದೆ. ನಿಮಗೂ ಸಿಗೋವಂಥ ಚಾನ್ಸಸ್ ಆದರೆ ಇರುತ್ತೆ. ಓಕೆನಾ, ಬಟ್ ಇವ್ರಿಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಯಾರು ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂತ ಅಂದ್ರೆ ಈಗ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಒಂದು ಕಾಲೇಜಿಗೆ ಬಂದುಬಿಟ್ಟು ಸಾವಿರಾರು ಸ್ಟೂಡೆಂಟ್ಸ್ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡಿರ್ತಾರೆ. ಆಪ್ಷನ್ ಎಂಟ್ರಿ ಮಾಡಿದಾಗ ಆ ಒಂದು ಕಾಲೇಜ್ ಅವ್ರು ನೋಡ್ತಾರೆ, ಆ ಒಂದು ಅಡ್ಮಿನಿಸ್ಟ್ರೇಟರ್ ಅವ್ರು ನೋಡ್ತಾರೆ ಇಲ್ಲಿ 5% ಆಫ್ ದಿ ಸೀಟ್ಸ್ಗೆ ಯಾರು ಎಲಿಜಿಬಲ್ ಇದ್ದಾರೆ ಅಂತ ಹೇಳಿಬಿಟ್ಟು ತುಂಬ ಜನ ಎಲಿಜಿಬಲ್ ಇರ್ತಾರೆ SNQ ಕೋಟಾಗೆ. ಆಮೇಲೆ ಏನು ಮಾಡ್ತಾರೆ, ರ್ಯಾಂಕ್ ವೈಸ್ ನೋಡ್ತಾರೆ, ಆಮೇಲೆ ಆನ್ಯುವಲ್ ಇನ್ಕಮ್ ಯಾರ್ದು ತೀರಾ ಕಡಿಮೆ ಇದೆ ಅಂತ ನೋಡ್ತಾರೆ. ಈ ರೀತಿ ಎಲ್ಲ ಕನ್ಸಿಡರ್ ಮಾಡಿಕೊಂಡು SNQ ಕೋಟಾ ಆದರೆ ಅಲಾಟ್ಮೆಂಟ್ ಮಾಡುವಂಥದ್ದು. ಸೊ ಹಾಗಾಗಿ ಈಗ ಫಸ್ಟ್ ರೌಂಡಲ್ಲಿ SNQ ಕೋಟಾ ಸೀಟ್ ಅಲಾಟ್ಮೆಂಟ್ ಆಗಿರುವಂಥ ಸ್ಟೂಡೆಂಟ್ಸು ಯಾರಾದರೆ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ, ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡಿಗೆ ಬಂದಾಗ ಅವ್ರಿಗೆ ಯಾವ್ದು ಬೇರೆ ಸೀಟ್ ಸಿಗುತ್ತೆ. ಸೊ ಆ ಸೀಟ್ಸ್ ಎಲ್ಲ ಏನಾಗುತ್ತೆ, ವೇಸ್ಟ್ ಆಗುತ್ತಾ? ಖಂಡಿತವಾಗ್ಲೂ ವೇಸ್ಟ್ ಆಗಲ್ಲ. ಆ ಸೀಟ್ಸ್ ಎಲ್ಲ ಏನು ಮಾಡ್ತಾರೆ ಅಂತ ಅಂದ್ರೆ ಅದನ್ನು ಬಂದುಬಿಟ್ಟು ಸೆಕೆಂಡ್ ರೌಂಡಿಗೆ ಆದ್ರೆ ಯಾರು ಸ್ಟೂಡೆಂಟ್ಸ್ ಎಲಿಜಿಬಲ್ ಇರ್ತಾರೋ ಅಂಥ ಸ್ಟೂಡೆಂಟ್ಸಿಗೆ ಕೊಡ್ತಾರೆ. ಜೊತೆಗೆ ಕ್ಲಿಯರಾಗಿ KA ಕಡೆಯಿಂದ ನಮ್ಮನ್ನು ತಿಳಿಸ್ಕೊಟ್ಟಿರುವಂಥದ್ದು. ನಾನೇನು ನಿಮಗೆ ಸೆಕೆಂಡ್ ರೌಂಡ್ ರಿಲೇಟೆಡ್ ವಿಡಿಯೋ ಮಾಡಿದ ಆ ಒಂದು ವಿಡಿಯೋದಲ್ಲಿ ಹೇಳಿದ್ರು ಈ SNQ ಕೋಟಾ ಅಂತಲೇ ಅಲ್ಲ, ಯಾವುದೇ ಮೀಸಲಾತಿ ಈಗ ಎಲ್ಲ ಕೋರ್ಸ್ನವರಿಗೂ ಯಾವುದೇ ಮೀಸಲಾತಿ ಇರಲಿ, ಅದು ಕನ್ನಡ ಮೀಡಿಯಮು, ರೂರಲ್ ಕೋಟಾ ಆಗಿರ್ಬೋದು, ಇನ್ನೊಂದು ಕೋಟಾ ಆಗಿರ್ಬೋದು, ಎಲ್ಲನೂ ಸಹ ಎಲ್ಲ ಮೀಸಲಾತಿಗಳು ಸಹ ಸೆಕೆಂಡ್ ರೌಂಡಿಗೆ ಸಿಗ್ತವೆ. ಅದು ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸ್ಟೂಡೆಂಟ್ಸಿಗೆ ಅವ್ರು ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ. ಸೊ ಅಂಥವನ್ನು ಸಹ ಸೆಕೆಂಡ್ ರೌಂಡಿಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಕ್ಲಿಯರಾಗಿ ತಿಳಿಸ್ಕೊಟ್ಟಿರುವಂಥದ್ದು. ಹಾಗಾಗಿ SNQ ಕೋಟಾ ನಿಮಗೆ ಸಿಗೋದೇ ಇಲ್ಲ ಅಂತ ಯಾರು ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಜೊತೆಗೆ ಇದು ನಿಮ್ಮೊಬ್ಬರಿಗೆ ಎಲ್ರಿಗೂ ಕ್ಲಾಸ್ ಕ್ಲಿಯರ್ ಆಗಿರುತ್ತೆ. ಏನಂತ ಅಂದರೆ SNQ ಕೋಟಾ ನಿಮಗೆ ಸಿಕ್ಕಿದೆಯಾ ಇಲ್ವಾ ಅಂತ ಯಾವಾಗ ಗೊತ್ತಾಗುತ್ತೆ, ಸೆಕೆಂಡ್ ರೌಂಡ್ ಫೈನಲ್
ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನೀವು ನಿಮ್ಮ ಒಂದು ರಿಸಲ್ಟನ್ನು ಚೆಕ್ ಮಾಡ್ಕೋತೀರಾ. ಅಲ್ಲಿ ನಿಮ್ಮ ರ್ಯಾಂಕಿಂಗು, ನಿಮ್ಮ ನೇಮು, ಯಾವ ಕೋರ್ಸ್ ಅಲಾಟ್ ಆಗಿದೆ, ಯಾವ ಕಾಲೇಜ್ ಅಲಾಟ್ ಆಗಿದೆ, ಕ್ಯಾಟಗಿರಿ ಯಾವುದಾಗಿದೆ, ಕ್ಯಾಟಗಿರಿಯಲ್ಲಿ ಬಂದುಬಿಟ್ಟು ನಿಮ್ಗೇನಾದರೂ SNQ ಅಂತ ಕಾಣಿಸ್ತು ಅಂತ ಅಂದರೆ ಸೂಪರ್ ನ್ಯೂಮರರಿ ಕೋಟಾ ನಿಮಗೆ ಅಲಾಟ್ಮೆಂಟ್ ಆಗಿದೆ ಅಂತಲೇ ಅರ್ಥ. ಅಲ್ಲಿ SNQ ಅಂತ ತೋರಿಸಿಲ್ಲ ಅಂತ ಅಂದರೆ ನಿಮಗೆ ಸೂಪರ್ ನ್ಯೂಮರರಿ ಕೋಟಾ ಆಗಿರೋದಿಲ್ಲ, ನಿಮಗೆ ಜನರಲ್ ಕ್ಯಾಟಗಿರಿಯಲ್ಲೋ ಇಲ್ಲ ಅಂತಂದರೆ ನಿಮ್ಮ ಒಂದು ಕ್ಯಾಟಗಿರಿಯಲ್ಲೋ ಆಗಿರುತ್ತೆ. ಸೊ ಅದೊಂದು ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ, ಓಕೆನಾ. ಯಾಕಂತಂದರೆ ನನಗೆ SNQ ಕೋಟಾ ಸಿಕ್ಕಿರಬೇದೇನೋ ಸಿಗುತ್ತೇನೋ ಅಂತ ಹೇಳಿಬಿಟ್ಟು ಏನೂ ಸಹ ಇಲ್ಲ. ಯಾಕಂತಂದರೆ ರಿಸಲ್ಟ್ ಯಾವಾಗ ಬರುತ್ತಾ, ರಿಸಲ್ಟ್ ಬಂದಾಗಲೇ ಒಂದು ಫೈನಲ್ ಆಗುವಂಥದ್ದು. ಹಾಗಾಗಿ ನಿಮಗೆ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಈಗ ಏನು ಕೊಡ್ತಾರೆ ಆ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಕೊಟ್ಟಾಗಲೇ ಸಹ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಒಂದು ಡೌಟ್ ಆದರೆ ಇದ್ದೇ ಇರುತ್ತೆ, ಓಕೆನಾ. SNQ ಕೋಟಾದಲ್ಲಿ ಸೀಟ್ ಅಲಾಟ್ಮೆಂಟ್ ಆಯಿತು, ಫಸ್ಟ್ ರೌಂಡಲ್ಲಿ ಏನೋ ಅವ್ರಿಗೆ ಫೀಸ್ ಅದೇ ಇತ್ತು, ಈಗ ನನಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆದರೆ SNQ ಕೋಟಾಗೆ ಫೀಸ್ ಜಾಸ್ತಿ ಇರುತ್ತೆ ಅಂತಂದರೆ ಖಂಡಿತವಾಗ್ಲೂ ನೋಡಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ 3 ರೌಂಡ್ಸನ್ನು ನಡೆಸ್ಕೊಡ್ತಾರೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತ ಹೇಳಿಬಿಟ್ಟು ಈ 3 ರೌಂಡ್ಸಲ್ಲಿ ನಿಮಗೆ ಯಾವ ರೌಂಡಲ್ಲಾದರೂ SNQ ಕೋಟಾದಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಲಿ ನಿಮ್ಮ ಒಂದು ಫೀಸಸ್ ಬಂದುಬಿಟ್ಟು ನೀವು ಸ್ಕ್ರೀನ್ ಮೇಲೆ ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಈ ಥರ ಕಾಲೇಜಸಲ್ಲಿ ನಿಮಗೆ ಅಲಾಟ್ಮೆಂಟ್ ಆಗುತ್ತೆ. ನಿಮ್ಗೆ ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ, ಗೌರ್ಮೆಂಟ್ ಕಾಲೇಜಸ್ಸಾ ಬೇರೆ ಕಾಲೇಜಸ್ ಅಂತ ನೋಡ್ಕೊಳ್ಳಿ, ಅಲ್ಲಿ ನಿಮಗೆ ಫೀಸ್ ಅಷ್ಟೇ ಇರುತ್ತೆ, ಓಕೆನಾ. ಫೀಸ್ ಅಂತೂ ಇದರಲ್ಲಿ ಯಾವುದೇ ಥರದ ವೇರಿಯೇಷನ್ ಆದರೆ ಆಗೋದಿಲ್ಲ. ಜೊತೆಗೆ ಈಗ ನಿಮ್ಮ ಒಂದು ಫ್ರೆಂಡ್ಸು CET ಫೀಸನ್ನು ಏನು ಕಟ್ತಾರೆ 1,12,000, 1,21,000 ಆ ರೀತಿ CET ಫೀಸ್ ಕಟ್ಟುವಂಥ ಅವಶ್ಯಕತೆ ಇಲ್ಲ. SNQ ಕೋಟಾ ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತಾ ಅವ್ರಿಗೆ ಜಸ್ಟ್ ಫೀಸ್ ಬಂದುಬಿಟ್ಟು ಇಷ್ಟೇ ಇರುತ್ತೆ, ಓಕೆನಾ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಬೇರೆ ಏನಾದರೂ ಕೌನ್ಸಿಲಿಂಗ್ ರಿಲೇಟೆಡ್ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.